ಸರ್ವಜ್ಞವರೊಂದು ವಚನ, ಮೇಟೀಂ ರಾಟಿ ನಡೆದದಲ್ಲದೆ ದೇಶ ದಾಟುವುದೇ ಕೆಡವು ಅಂತ ಸರ್ವಜ್ಞ ಹೇಳ್ತಾರೆ. ನಾವೆಲ್ಲ ರಾಜಕೀಯ ಪಕ್ಷಗಳು ಕೂಡ ರೈತನನ್ನು ದೇಶದ ಬೆನ್ನೆಲುಬು ಅಂತ ಒಪ್ಕೊಂಡಿದ್ದೇವೆ. ಇವತ್ತು ರೈತ ಸಂಕಷ್ಟದಲ್ಲಿದ್ದಾನೆ. ನಮ್ಮ ರಾಜ್ಯ ರೈತರ ಆತ್ಮಹತ್ಯೆಯಲ್ಲಿ ದೇಶದಲ್ಲಿ 2ನೇ ಸ್ಥಾನದಲ್ಲಿದೆ. ನಾನು ಇದಕ್ಕೆ ಯಾವುದೋ ಒಂದು ಪಕ್ಷ ಕಾರಣ ಅಂತ ನಾನು ಹೇಳಲ್ಲ, ಆದರೆ ವಾಸ್ತವಿಕ ಸತ್ಯ ಏನು ಅಂತ ಹೇಳಿದ್ರೆ ನಮ್ಮ ರಾಜ್ಯ ರೈತರ ಆತ್ಮಹತ್ಯೆಯಲ್ಲಿ 2ನೇ ಸ್ಥಾನದಲ್ಲಿದೆ. ಇದು ಗಂಭೀರವಾಗಿ ಆಲೋಚಿಸಬೇಕಾಗಿರೋ ಸಂಗತಿ. ನೋಡಿ, ನಾನು ಮಲೆನಾಡು ಭಾಗದಿಂದ ಬಂದಿರೋ, ನೀವು ಮಲೆನಾಡು ಭಾಗದಿಂದಲೇ ಬಂದಿದ್ದೀರಿ ಸಭಾಪತಿಗಳೇ. ನಾವು ಹಿಂದಿನ ವರ್ಷಗಳಿಗೆ ಹೋಲಿಕೆ ಮಾಡಿದ್ರೆ ಮಾನವ ಮತ್ತು ವನ್ಯಜೀವಿಗಳ ಸಂಘರ್ಷ ಅತಿರೇಕಕ್ಕೆ ಹೋಗಿದೆ. ಮುಂಚೆನೂ ಕಾಡಾನೆ ಬರೋದು, ಭಾಳ ದೊಡ್ಡ ರೀತಿಯ ಹಾನಿ ಆಗ್ತಿರಲಿಲ್ಲ, ಅತಿರೇಕಕ್ಕೆ ಹೋಗಿದೆ. ನನಗಿರೋ ಮಾಹಿತಿ ಪ್ರಕಾರ ಕಳೆದ 2-3 ವರ್ಷಗಳಲ್ಲಿ ಮಾನವ ಮತ್ತು ವನ್ಯಜೀವಿ ಸಂಘರ್ಷದಿಂದಲೇ ಸರ್ಕಾರಿ ದಾಖಲೆಗಳ ಪ್ರಕಾರನೇ 84 ಸಾವುಗಳಾಗಿದೆ. 85,000 ಬೆಳೆ ನಷ್ಟದ ಪ್ರಕರಣಗಳು ದಾಖಲಾಗಿದ್ದಾವೆ. ಪರಿಹಾರ ಸಿಕ್ಕಿರೋದು 35,000 ಪ್ರಕರಣಗಳಿಗೆ ಮಾತ್ರ. ಅಂದರೆ ಕಾಡಾನೆ ಬೆಳೆ ಹಾನಿ ಮಾಡಿರೋದು, ಕಾಡು ಕೋಣಗಳು ಬೆಳೆ ಹಾನಿ ಮಾಡಿರೋದು, ಜಿಂಕೆಗಳು ಬೆಳೆ ಹಾನಿ ಮಾಡಿರೋದು, ಮಂಗಗಳು ಬೆಳೆ ಹಾನಿ ಮಾಡಿರೋದು, ಈ ಥರ ವನ್ಯಜೀವಿ ಸಂಘರ್ಷದಿಂದಲೇ 85,000 ದೂರುಗಳು ದಾಖಲಾಗಿದ್ದಾವೆ. ಪರಿಹಾರ ಸಿಕ್ಕಿರೋದು 35,000. ಪರಿಹಾರನೂ ಎಷ್ಟು? 6 ಕಾಸು 3 ಕಾಸು. ಇನ್ನು ಅತಿವೃಷ್ಟಿ ಹಾನಿ, ಅದರ ಗಂಭೀರತೆ ನಾವು ಬಾಯಿ ಬಿಟ್ಟು ಹೇಳಬೇಕಾಗಿಲ್ಲ. ಮುಖ್ಯಮಂತ್ರಿಗಳು ವೈಮಾನಿಕ ಸಮೀಕ್ಷೆ ಮಾಡಿದ್ರು ಅನ್ನೋದ್ರೆ ಅದರ ಒಂದು ಗಂಭೀರತೆಗೆ ಸಾಕ್ಷಿ. ಇವತ್ತು ನಮಗೇನೊಂದು ರೈತ ತನ್ನ ಹೊಲಕ್ಕೆ ನೀರು ಬರಬೇಕು ಅಂತ ಕಾಯ್ತಾ ಇದ್ದಾನೆ, ಅವನ ಕಣ್ಣೀರಲ್ಲಿ ನೀರು ತರಿಸೋದು ಬೇಡ ನಾವು.